ಸ್ಯಾಂಡಲ್ವುಡ್ನ ಕೊರಿಯೋಗ್ರಾಫರ್ ಜಾನಿ ಮಾಸ್ಟರ್ ವಿರುದ್ಧ ಲೈಂಗಿಕ ದೌರ್ಜನ್ಯದ ಪ್ರಕರಣ ಏನು ದಾಖಲಾಯಿತು. ಅದಕ್ಕೆ ಸಂಬಂಧಪಟ್ಟಂತೆ ನೃತ್ಯ ಸಂಯೋಜಕ ಜಾನಿ ಮಾಸ್ಟರ್ನನ್ನ ಈಗ ಗೋವಾದಲ್ಲಿ ಬಂಧಿಸಲಾಗಿದೆ. ಹೈದರಾಬಾದ್ ಪೊಲೀಸರು ಜಾನಿ ಮಾಸ್ಟರ್ನನ್ನ ಬಂಧಿಸಿದ್ದಾರೆ. ಗೋವಾದಲ್ಲಿ ಬಂಧಿಸಿ ಪೊಲೀಸರು ಕರ್ಕೊಂಡು ಹೋಗ್ತಿದ್ದಾರೆ ಅನ್ನುವಂಥದ್ರ ಬಗ್ಗೆ ಲಭ್ಯವಾಗಿರುವಂತಹ ಮಾಹಿತಿ. 21 ವರ್ಷದ ನೃತ್ಯ ಸಂಯೋಜಕಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅನ್ನುವಂಥದ್ದು ಇರುವಂತಹ ಆರೋಪ. ಬಹುಭಾಷಾ ಸಿನಿಮಾಗಳಿಗೆ ಕೊರಿಯೋಗ್ರಾಫರ್ ಆಗಿರುವಂತಹ ಜಾನಿ ಮಾಸ್ಟರ್ ಕನ್ನಡದ ಕೆಲ ಸ್ಟಾರ್ ನಟರ ಚಿತ್ರಗಳಿಗೂ ಕೂಡ ಕೊರಿಯೋಗ್ರಾಫರ್ ಆಗಿದ್ರು. ಜಾನಿ ಮಾಸ್ಟರ್ ಸಿನಿಮಾ ನಿವಾಸದಲ್ಲಿ ಸಂತ್ರಸ್ತೆ ಮೇಲೆ ಹಲ್ಲೆ ಮಾಡಿದ್ದಾರೆ. ಜಾನಿ ಮಾಸ್ಟರ್ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಜೊತೆಗೆ ಲೈಂಗಿಕವಾಗಿ ನನ್ನ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೊಟ್ಟಂತಹ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಜಾನಿ ಮಾಸ್ಟರ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಮಂಗಳ ನೀಡುತ್ತಾರೆ. ಮಂಗಳ, ಈಗ ಜಾನಿ ಮಾಸ್ಟರ್ ವಿರುದ್ಧ ಇರುವಂತಹ ಆರೋಪ ಏನು, ಪ್ರಮುಖವಾಗಿ ಏನೇನು ಹೇಳಿದ್ದಾರೆ ಆಕೆ, ಈಗ ಸಂತ್ರಸ್ತೆ ಏನೇನು ಹೇಳಿದ್ದಾರೆ, ಜೊತೆಗೆ ಈಗ ಜಾನಿ ಮಾಸ್ಟರ್ ನಿಜಕ್ಕೂ ಅರೆಸ್ಟ್ ಆಗಿದೆಯಾ, ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆಯಾ, ಡೀಟೇಲ್ಸ್ ಏನಿದೆ ಮಂಗಳ? ಅಫ್ಕೋರ್ಸ್ ರೆಹಮಾನ್, ಜಾನಿ ಮಾಸ್ಟರು ಕನ್ನಡಿಗರಿಗೂ ಕೂಡ ಚಿರಪರಿಚಿತರು. ಯಾಕಂದರೆ ಯುವರತ್ನ ಸಿನಿಮಾಗೆ ಅಪ್ಪು ಡ್ಯಾನ್ಸ್ ಆ ಸಿನಿಮಾಗೆ ಜಾನಿ ಮಾಸ್ಟರ್ ಅವರೇ ನೃತ್ಯ ಸಂಯೋಜನೆಯನ್ನು ಮಾಡಿದರು. ಜೊತೆಗೆ ಕಬ್ಜಾ ಸಿನಿಮಾ ಹಾಗೆ ವಿಕ್ರಾಂತ್ ರೋಣ ಗಡಂಗ್ ರಕ್ಕಮ್ಮ ಸಾಂಗ್ ಇದೆಯಲ್ಲ, ಆ ಡ್ಯಾನ್ಸ್ಗೂ ಕೂಡ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿದ್ದು ಇದೆ ಜಾನಿ ಮಾಸ್ಟರ್. ಹೀಗಾಗಿ ಜಾನಿ ಮಾಸ್ಟರ್ ತುಂಬಾ ಫೇಮಸ್ ಆಗಿದ್ರು ಎಲ್ಲ ಪ್ಯಾನ್ ಇಂಡಿಯಾ ಭಾಷೆಗಳಲ್ಲೂ ಕೂಡ. ಸೊ ಇದೀಗ ಅವ್ರ ಮೇಲೆ ಸೋಮವಾರ ಒಂದು ಸೈಬರಾಬಾದ್ನ ರಾಯದುರ್ಗಂ ಪೊಲೀಸ್ ಸ್ಟೇಷನಲ್ಲಿ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗುತ್ತೆ. ಅದು ಮತ್ತಿನ್ಯಾರೂ ಅಲ್ಲ, ಏನು ಜಾನಿ ಮಾಸ್ಟರ್ ಜೊತೆ ಅಸಿಸ್ಟೆಂಟ್ ಆಗಿ ನೃತ್ಯ ಸಂಯೋಜಕಿಯಾಗಿ ಕೆಲಸ ಮಾಡ್ತಿದ್ದ ಒಬ್ಬ ಹುಡುಗಿ ಅವ್ರ ಮೇಲೆ ಈ ಕೇಸನ್ನು ದಾಖಲು ಮಾಡ್ತಿದ್ದಾರೆ. ಸೊ ಏನಂದರೆ ಅವ್ರಿಗೆ 2017ರಲ್ಲಿ ಜಾನಿ ಮಾಸ್ಟರ್ ಪರಿಚಯ ಆಗುತ್ತೆ. ಸೊ ಆ ಹುಡುಗಿಯ ಒಂದು ಹೆಸರನ್ನು ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಅವ್ರ ಜೊತೆ ಏನು ಒಂದು ಪರಿಚಯ ಆಗುತ್ತೆ. ಅದಾದ ನಂತರ 2019ರಲ್ಲಿ ಅವ್ರನ್ನ ಅಸಿಸ್ಟೆಂಟ್ ಆಗಿ ಜಾಯಿನ್ ಮಾಡ್ಕೊಳ್ತಾರೆ ಜಾನಿ ಮಾಸ್ಟರು. ಅವತ್ತಿನಿಂದ ಏನು ಎಲ್ಲೇ ಹೋಗಲಿ, ಅವರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗಾಗಿರಲಿ, ಬೇರೆ ಕಡೆ ಶೂಟಿಂಗ್ ಎಲ್ಲ ಸೆಟ್ಗೆ ಹೋಗೋಗಿರಲಿ, ಅಲ್ಲೆಲ್ಲ ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ನನ್ನ ಮೇಲೆ ಅಂತ ಹೇಳ್ಬಿಟ್ಟು ಸೃಷ್ಟಿ ವರ್ಮ ಸೋಮವಾರ ರಾಯದುರ್ಗಂ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸನ್ನು ದಾಖಲು ಮಾಡ್ತಾರೆ. ಅಂದರೆ 2019ರಿಂದ ಸತತವಾಗಿ ಚೆನ್ನೈ, ಮುಂಬೈ, ಹೈದರಾಬಾದ್ ಸೇರಿದಂತೆ ಜಾನಿ ಮಾಸ್ಟರ್ ನಿವಾಸದಲ್ಲೂ ಕೂಡ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯದ ಮಾಡಿದ್ದಾರೆ, ಜೊತೆಗೆ ಹಲ್ಲೆ ಕೂಡ ಮಾಡಿದ್ದಾರೆ ಅಂತ ಕೇಸ್ ದಾಖಲು ಮಾಡಿರುವಂಥದ್ದು. ಅವತ್ತಿನಿಂದ ಇದು ಒಂದು ರೀತಿ ಟಾಲಿವುಡ್ನಲ್ಲಿ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳ್ಬೋದು. 4 ದಿನಗಳಿಂದ ಒಂದು ಪರಾರಿಯಾಗಿದ್ರು ಜಾನಿ ಮಾಸ್ಟರು. ಇವತ್ತು ಅವರನ್ನ ಗೋವಾದಲ್ಲಿ ಅರೆಸ್ಟ್ ಮಾಡಿರುವಂಥದ್ದು. ಸದ್ಯಕ್ಕೆ ಹೈದರಾಬಾದ್ನ ಪೊಲೀಸರು ಗೋವಾಗೆ ತೆರಳಿ, ಅಂದರೆ ಅವರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿ ಗೋವಾಗೆ ತೆರಳಿ ಇವಾಗ ಅರೆಸ್ಟ್ ಮಾಡಿಕೊಂಡು ಅವ್ರನ್ನ ಹೈದರಾಬಾದ್ಗೆ ಕರ್ಕೊಂಡು ಬರ್ತಿರೋ ಅಂಥದ್ದು ರೆಹಮಾನ್. ಥ್ಯಾಂಕ್ ಯು ಮಂಗಳ.